ವಿಷಾಹಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥ ಪ್ರಕರಣ. ಆಸ್ಪತ್ರೆಗೆ ಸಿಇಒ ರಾಹುಲ್ ಶಿಂದೆ ಭೇಟಿ. ಹಾಸ್ಟೆಲ್ನಲ್ಲಿ ವಿಷಾಹಾರ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡ ಪ್ರಕರಣ ಹಿನ್ನೆಲೆ ಚಿಕ್ಕೋಡಿ ತಾಲೂಕು ಆಸ್ಪತ್ರೆಗೆ ಸಿಇಒ ರಾಹುಲ್ ಶಿಂದೆ ಭೇಟಿಯನ್ನ ನೀಡಿ ವಿದ್ಯಾರ್ಥಿಗಳ ಆರೋಗ್ಯವನ್ನ ವಿಚಾರಿಸಿದ್ರು. ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿ ಅವರು ಮುರಾರ್ಜಿ ದೇಸಾಯಿ ಹಾಸ್ಟೆಲ್ ಪ್ರಿನ್ಸಿಪಲ್ ಹಾಗೂ ವಾರ್ಡನ್ರನ್ನ ಅಮಾನತು ಮಾಡಲಾಗಿದ್ದು, ರಾತ್ರಿ ಊಟ ಮಾಡಿದ ಮಕ್ಕಳಲ್ಲಿ ತೊಂದರೆ ಕಾಣಿಸಿತು. ವಿಷಾಹಾರ ಸೇವಿಸಿ 119ಕ್ಕೂ ಅಧಿಕ ಮಕ್ಕಳು ಅಸ್ವಸ್ಥರಾಗಿದ್ದರು. 53 ಮಕ್ಕಳಿಗೆ ಇನ್ನೂ ಚಿಕಿತ್ಸೆ ಮುಂದುವರೆದಿದ್ದು 40 ಮಕ್ಕಳು ಗುಣಮುಖರಾಗಿ ಮನೆಗೆ ತೆರಳಿದ್ದಾರೆ. ಇನ್ನು 19 ವಿದ್ಯಾರ್ಥಿಗಳನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಎಲ್ಲಾ ರೀತಿಯ ಸ್ಯಾಂಪಲ್ಸ್ ಲ್ಯಾಬ್ಗೆ ಕಳಿಸಲಾಗಿದ್ದು, ಇನ್ನು ಹೆಚ್ಚಿನ ವಿಚಾರಣೆ ನಂತರ ತಪ್ಪಿತಸ್ಥರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿ ಹಾಸ್ಟೆಲ್ನ ಮೂಲಭೂತ ಸೌಕರ್ಯಗಳ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿ ತಿಳಿಸಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಸ್ ಗಡೇದ, ಡಿವೈಎಸ್ಪಿ ಗೋಪಾಲಕೃಷ್ಣ ಗೌಡರ, ಎಸಿ ಸುಭಾಷ್ ಸಂಪಗಾವಿ, ತಹಶೀಲ್ದಾರ್ ರಾಜೇಶ ಬುರ್ಲಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮೊರಾರ್ಜಿ ದೇಸಾಯಿ ಶಾಲೆ ಹಿರೇಕೊಡಿಯಲ್ಲಿ ಮಾರ್ನಿಂಗ್ ನಮಗೆ ಕಂಪ್ಲೇಂಟ್ಸ್ ಬರ್ತವೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದು 10 ಜನ ಮಕ್ಕಳು ನೌಸಿಯಾ ಫೀಲಿಂಗು, ವಾಮಿಟಿಂಗ್ ಫೀಲಿಂಗು ಹಾಗೂ ಅಬ್ಡಮನ್ ಪೇನು ಈ ಥರ ಕಂಪ್ಲೇಂಟ್ಸ್ ಬಂದಿದ್ದಲ್ಲಿ ಇಮಿಡಿಯೇಟಾಗಿ ನಮ್ಮ ಹೆಲ್ತ್ ಟೀಮ್ಸಲ್ಲಿ ಹೋಗಿ ಚೆಕ್ ಮಾಡಿದ್ದಾರೆ. ಅಲ್ಲಿ 400 ಸ್ಟೂಡೆಂಟ್ಸಿಗೆ ಎಲ್ಲರಿಗೆ ಹೆಲ್ತ್ ತಪಾಸಣೆ ಮಾಡಿದ್ದಾರೆ. ಸರಿ ಸುಮಾರು 70 ನಾವು ಅಡ್ಮಿಷನ್ಸ್ ಮಾಡಬೇಕಾಗಿತ್ತು ನಿನ್ನೆ. ಮತ್ತು ಒಂದು 40-50 ಪೀಪಲಿಗೆ ನಾವು ಅಲ್ಲೇ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಹಾಸ್ಟೆಲ್ಸಲ್ಲಿ ಅವತ್ತು ನಾವು ಸೊ ಅವರು ಮೊನ್ನೆ ನೈಟು ಡಿನ್ನರ್ ಮಾಡಿದ್ಮೇಲೆ ಅವತ್ತಿನ ಮಾರ್ನಿಂಗ್ ದಿವಸ ಅವರಿಗೆ ಈ ಥರ ಒಂದು ನೌಸಿಯಾ ಫೀಲಿಂಗ್ ಆಗಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿತ್ತು. ಈ ನಿಟ್ಟಿನಲ್ಲಿ ನಾವು ಫುಡ್ ಸ್ಯಾಂಪಲ್ಸು ಹಾಗೂ ಸ್ಟೂಲ್ ಸ್ಯಾಂಪಲ್ಸು ಹಾಗೂ ವಾಮಿಟಿಂಗ್ ಸ್ಯಾಂಪಲ್ಸ್ ಎಲ್ಲವೂ ಕೂಡ ನಾವು ನಮ್ಮ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಚೆಕ್ ಮಾಡೋಕ್ಕೆ ಹಾಗೂ ಸರ್ವೇಲೆನ್ಸ್ ಟೀಮ್ ಚೆಕ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ವಾಟರ್ ಸ್ಯಾಂಪಲ್ಸ್ ಕೂಡ ಚೆಕ್ ಮಾಡ್ತಾ ಇದ್ದೀವಿ. ಈಗ ಕರೆಂಟ್ಲಿ ನಾವು 119 ಜನರಲ್ಲಿ 53 ಈಗ ಅಡ್ಮಿಷನ್ಸ್ ಇದೆ ನಮ್ಮ ಹತ್ರ. 40 ಸ್ಟೂಡೆಂಟ್ಸ್ ಈಗಾಗಲೇ ಗುಣಮುಖರಾಗಿ ಅವರು ಡಿಸ್ಚಾರ್ಜ್ ಮಾಡಿದ್ದೀವಿ. 19 ನಾವು ಬಿಮ್ಸಲ್ಲಿ ರೆಫರ್ ಮಾಡಿದ್ದೀವಿ. ನಾನು ಬಿಮ್ಸಲ್ಲಿ ಹೋಗಿ ಕೂಡ ಅವರಿಗೆ ನಾನೇ ಸ್ವತಃ ಹೋಗಿ ಎಲ್ಲ ಸ್ಟೂಡೆಂಟ್ಸ್ ಅವರಿಗೆ ನಾವು ಭೇಟಿ ಮಾಡಿ ಬಂದಿದ್ದೀವಿ. ಎವ್ರಿ ಒನ್ ಇಸ್ ಸ್ಟೇಬಲ್, ದೇ ಆರ್ ಔಟ್ ಆಫ್ ಡೇಂಜರ್. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂತ ನಮ್ಮ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕಲ್ಚರ್ಗೆ ನಾವು ಕೊಟ್ಟಿದ್ದೀವಿ, ಪ್ಯಾಥಾಲಜಿ ಲ್ಯಾಬ್ಸಿಗೆ ಕೊಟ್ಟಿದ್ದೀವಿ. ಅದು ನಮಗೆ ನಾಳೆವರೆಗೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಯಾವುದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂತ. ಬಟ್ ಅದ್ರ ತಕ್ಕಂಗೆ ನಮ್ಮ ಡಾಕ್ಟರ್ಸ್ ಅವರು ಈಗಾಗಲೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಚಿಕ್ಕೋಡಿಯಲ್ಲಿ ನಾವು 4 ಪೀಡಿಯಾಟ್ರಿಕ್ ಡಾಕ್ಟರ್ಸ್ ನಮ್ಮ ಹಾಸ್ಪಿಟಲ್ ಅವರು, ಈವನ್ ಪ್ರೈವೇಟ್ ಪೀಡಿಯಾಟ್ರಿಕ್ ಡಾಕ್ಟರ್ಸ್ ಕೂಡ ಬಂದು ಅವರು ಕೂಡ ಹೆಲ್ಪ್ ಮಾಡಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಮತ್ತು MCH ಅಲ್ಲಿ ಕೂಡ ನಮ್ಮ ಎಲ್ಲ ಸ್ಟೂಡೆಂಟ್ಸು ಇವಾಗ ಸ್ಟೇಬಲ್ ಇದ್ದಾರೆ. ಇದರ ಮುಂದುವರೆದು ಈಗಾಗಲೇ ನಾವು ಡಿಪಾರ್ಟ್ಮೆಂಟ್ ಅವರು ಪ್ರಿನ್ಸಿಪಲ್ ಹಾಗೂ ವಾರ್ಡನಿಗೆ ಟಿಲ್ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಅವರಿಬ್ಬರಿಗೆ ನಾವು ಸಸ್ಪೆಂಡ್ ಮಾಡಲಾಗಿದೆ. ಸೊ ಇದ್ರ ಬಗ್ಗೆ ನಾವು ಕಟ್ಟುನಿಟ್ಟಿನ ನಾವು ಮುಂದೆ ಎನ್ಕ್ವೈರಿ ಮಾಡಿಬಿಟ್ಟು ಏನೇ ಪ್ರಾಬ್ಲಮ್ಸ್ ಇದ್ದಲ್ಲಿ ಅಲ್ಲಿ ನಾವು ಅವ್ರ ಮೇಲೆ ಕಟ್ಟುನಿಟ್ಟಿನ ಆ್ಯಕ್ಷನ್ ಮಾಡ್ತೀವಿ. ಪರೀಕ್ಷೆ ಇತ್ತು, ಇವತ್ತಿತ್ತು, ಅದಕ್ಕೆ ಪೋಸ್ಟ್ಪೋನ್ ಮಾಡಿದ್ದೀವಿ. ಸಿಚುವೇಶನ್ ನೋಡಿದ ಮೇಲೆ ನಾವು ಎಕ್ಸಾಮ್ಸು 7 ಡೇಸ್ ಮುಂದೆ ಪೋಸ್ಟ್ಪೋನ್ ಮಾಡ್ತೀವಿ. ಎಲ್ಲ ಮಕ್ಕಳಿಗೆ ಕೂಡ ಹೇಳಿದ್ದೀವಿ, ಯಾವುದು ಹೆದರುವ ವಿಷಯ ಇಲ್ಲ, ಯಾವುದು ಎಕ್ಸಾಮ್ಸ್ ಬಗ್ಗೆ ಯಾವುದು. ಸರ್, ಅಲ್ಲಿ ಮಕ್ಕಳಿಗೆ ಸರಿಯಾದ ಬೆಡ್ ವ್ಯವಸ್ಥೆ ಇಲ್ಲ, ಸರಿಯಾಗಿ 420 ಮಕ್ಕಳು ಸರ್, ಅಲ್ಲಿ ಬೆಡ್ ವ್ಯವಸ್ಥೆ ಇಲ್ಲ. ನೆಲದ ಮ್ಯಾಗ ಮಲ್ಕೋಬೇಕು. ಈಗ ಇನ್ನೊಂದ್ಸರಿ ವಿಚಾರ ಸರ್, ಈ ಮಕ್ಕಳಿಗೆ ಸರ್ ತರಕಾರಿ ವ್ಯವಸ್ಥೆ ಏನಿದಲ್ಲ, 1 ತಿಂಗಳಿಂದ ಎಲ್ಲ ಕೊಳ್ತಿದ್ದಿದೆ, ಎಲ್ಲ ಸ್ಟೋರೇಜ್ ಮಾಡಿದ್ದಿದೆ ಆರೋಪ ಆಗ್ತಾ ಇದೆ ಸರ್. ಅಲ್ಲಿ ಜನ ಸ್ವತಃ ಅಲ್ಲಿ ಹೋಗಿ ವಿಡಿಯೋ ಮಾಡಿದ್ದಾರೆ ಸರ್. ಸೊ ಪ್ರಿಲಿಮಿನರಿ ಆಗಿ ವಿ ಹ್ಯಾವ್ ಆಲ್ರೆಡಿ ಸಸ್ಪೆಂಡೆಡ್ ಪ್ರಿನ್ಸಿಪಲ್ ಹಾಗೂ ವಾರ್ಡನ್. ಸೊ ಯಾವುದೇ ಇನ್ವೆಸ್ಟಿಗೇಷನ್ ಆಗುವಾಗ ಅವ್ರು ಯಾವುದೂ ಕೂಡ ಅಲ್ಲಿ ಹಸ್ತಕ್ಷೇಪ ಮಾಡಬಾರ್ದಂತ ಈಗಾಗಲೇ ನಾವು ಸಸ್ಪೆಂಡ್ ಮಾಡಿದ್ದೀವಿ. ವಿ ಕೆಪ್ಟ್ ದೆಮ್ ಅಂಡರ್ ಸಸ್ಪೆನ್ಷನ್. ಸೊ ನಾವು ಸತ್ಯಾಂಶಗಳು 100% ನಾವು ಇನ್ವೆಸ್ಟಿಗೇಷನಲ್ಲಿ ನಾವು ತಿಳ್ಕೊತೀವಿ. ನೀವು ಮೂಲಭೂತ ಸೌಕರ್ಯದ ಬಗ್ಗೆ ನೀವು ಏನು ಹೇಳ್ತಾ ಇದ್ದೀರಿ ಅದ್ರ ಬಗ್ಗೆ ನಾವು ಅಟೆಂಡ್ ಮಾಡೋಕ್ಕೆ ನೋಡ್ತೀವಿ. ಬಟ್ ಫಸ್ಟ್ ನಾವು ಇಂಪಾರ್ಟೆಂಟ್ ಆಗಿ ಎಲ್ಲ ಮಕ್ಕಳು ಆರೋಗ್ಯವಂತ